ಬ್ರೈನ್ಗೂ ಭಗವಂತನಿಗೂ ಖಂಡಿತವಾಗಿಯೂ ಕನೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಡಾಕ್ಟರ್ ಶರಣ್ ಶ್ರೀನಿವಾಸನ್. Rebooting the brain. ಪಟಾಕಿ ಮಾರ್ನಿಂಗ್ ಶ್ರುತಿ, ನೀವು ಕೇಳಿರ್ಬೇಕಲ್ಲ, ಏನಪ್ಪ ನನ್ನ ಟೈಮೇ ಚೆನ್ನಾಗಿಲ್ಲ, ನನ್ನ ಕರ್ಮ ಕಣೋ ಹಿಂಗಾಗ್ತಾ ಇದೆ, ಹಿಂಗೆ ಹೆಂಗಂತ ಹೇಳ್ತೀವಿ, ನಾವು ಹೇಳಿರ್ತೀವಿ, ಬೇರೆಯವರು ಹೇಳೋದು ಕೇಳ್ಕೊಂಡಿದ್ವಿ ಅಲ್ವಾ. ನಮ್ಮ ತಾತ ಯಾವಾಗಲೂ ಹೇಳೋರು, ನೋಡು ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ದಿನ ದೇವ್ರ ಪೂಜೆ ಮಾಡು, ನಾನು ಏನು ಹೆಂಗೆ ಹೆಲ್ಪ್ ಆಗುತ್ತೆ ನನಗೆ ಅಂತ ಕೇಳಿದೆ. ನೋಡು, ಕೈ ಹೋಗೋ ಜಾಗದಲ್ಲಿ ಬೆರಳು ತುದಿ ಹೋಗ್ಬೋದು, ಅದಕ್ಕೆ ಏನೋ ಒಂದು ಎನರ್ಜಿ ಬೇಕು ನಿನಗೆ, ಸೊ ದೇವ್ರ ಪೂಜೆ ಮಾಡ ಅಂತ ನಮ್ಮ ತಾತ ಹೇಳ್ತಾ ಇದ್ದ ನಾನು ಚಿಕ್ಕವನಾಗಿದ್ದಾಗ. ಇಂಥ ಪರಿಸ್ಥಿತಿ ಒಂದು ಕತೆ ಹೇಳ್ತೀನಿ. ನಾನು MBBS ನ್ಯೂರೋ ಸರ್ಜರಿ ಓದ್ತಾ ಇದ್ದಾಗ ಮಣಿಪಾಲ್ ಆಸ್ಪತ್ರೆ ಹಳೆ ಏರ್ಪೋರ್ಟ್ ರೋಡಲ್ಲಿ ಆಪೋಸಿಟ್ ಲೀಲಾ ಪ್ಯಾಲೇಸ್ ಕನ್ಸ್ಟ್ರಕ್ಷನ್ ಆಗ್ತದೆ. ಬಾರಿ ಸೇಫು, ದೇ ಟೇಕ್ ಲಾಟ್ ಆಫ್ ಪ್ರಿಕಾಷನ್ಸ್, ವರ್ಕರ್ ಸೇಫ್ಟಿ ಹಿಂಗೆ ಹೆಂಗಂತೆಲ್ಲ ಇತ್ತದು. ಅಲ್ಲಿ ಹೈ ಕ್ರೇನ್ ಇರುತ್ತೆ ನೋಡಿ, ಅದು ಯಾರೋ ಒಬ್ಬ ವರ್ಕರ್ ಪುಣ್ಯಾತ್ಮ ಅವ್ನ ಬ್ಯಾಡ್ ಲಕ್ಗೆ ಆ ಎತ್ತರ ಕೆರೆಯಿಂದ ಕೆಳಗೆ ಬಿದ್ದ. ಇವ್ರ ಕೆಳಗೆ ಎಲ್ಲ ಸೇಫ್ಟಿ ನೆಟ್ಸ್ ಹಾಕಿದ್ದಾರೆ. ಯಾವ್ದೋ ಒಂದ್ ಕಡೆ 2 ನೆಟ್ ಮಧ್ಯದಲ್ಲಿ 1 ಅಡಿ ಗ್ಯಾಪ್ ಇತ್ತ. ಏನೋ ಕಾರಣಕ್ಕೆ ಏನೋ ಆಗೋಯ್ತು, ಆ 1 ಅಡಿ ಗ್ಯಾಪ್ ಅಲ್ಲಿ ಪುಣ್ಯಾತ್ಮ ಬಿದ್ದಿದ್ದಾರೆ. ನೋಡಿ, ಯೋಚನೆ ಮಾಡಿ, ಬಿದ್ದುಬಿಟ್ಟು ಹೆಡ್ ಇಂಜುರಿ ಆಯ್ತು, ಆಪರೇಷನ್ ಬೇಕಾಗಿಲ್ಲ, ಸ್ಲೋ ಆಗಿ ಐಸಿಯು 1 ತಿಂಗಳು ಐಸಿಯು ಇದ್ದ. ಹಂಗ್ ಮೈಸೂರು ಇದ್ದಾಗ ಈ ಜೂನಿಯರ್ ಇಂಜಿನಿಯರ್ ಒಬ್ಬ ದಿನೋ ಅಲ್ಲೇ ಹೊರಗಡೆ ಕೂತಿದ್ದ. ನಾನು ಒಂದ್ ದಿವಸ ಅವ್ನು ಕೇಳಿದೆ, ನಾನು ICU ಡಾಕ್ಟರ್, ಅವಾಗ ಪೇಷಂಟ್ಗೆ ಏನಾದ್ರು ರಿಲೇಟಿವ್ ಆಗಬೇಕಾ ಅಂತ ಕೇಳಿದೆ. ಸರ್ ಇಲ್ಲ ಸರ್, ನಾನು ಸೈಟ್ ಇಂಜಿನಿಯರು, ಇದು ನನ್ನ ಫಸ್ಟ್ ಕೆಲಸ, ನಾನು ದುರಾದೃಷ್ಟಕ್ಕೆ ಅವ್ನು ಬಿದ್ದುಬಿಟ್ಟು ಆಗ್ಬಿಡುತ್ತೆ, ಅವ್ನು ಏನಾದ ಹೋಗ್ಬಿಟ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ, ನನ್ನ ಕೆರಿಯರ್ ಹಾಳಾಗ್ಬಿಡುತ್ತೆ. ಹಾಗೆ ದಿನೋ ನಾನು ಹೊರಗಡೆ ಕೂತ್ಕೊಂಡು ದೇವರಿಗೆ ಜಪ ಮಾಡ್ತಾ ಇದ್ದ, ಅವ್ನು ಕಾಪಾಡಿ ಅವ್ನು ಚೆನ್ನಾಗಿ ಮಾಡ್ಬಿಟ್ರು. ನೋಡು, ಅವ್ನ ಕರ್ಮ ಬೇರೆ, ಈ ಬಿದ್ದವನ್ ಕರ್ಮ ಬೇರೆ, ಅವನು ಚೆನ್ನಾಗ್ಬಿಟ್ಟ, ಇವನ್ ಕೆರಿಯರ್ ಸೇವ್ ಆಗ್ಬಿಟ್ಟು, ಸೊ ಡಬಲ್ ಬೆನಿಫಿಟ್ ಆಗುತ್ತೆ. ಸೊ ಹಂಗೆ ಒಂದ್ಸಲಿ ಹೇಳಕ್ಕಾಗಲ್ಲ, ಶುರು ಆದಾಗ ಟೈಮ್ ಚೆನ್ನಾಗಿಲ್ದೇ ಇರ್ಬೋದು. ಮೆನಿ ಸ್ಟೋರೀಸ್ ಕ್ಯಾನ್ ಹ್ಯಾವ್ ಹ್ಯಾಪಿ ಎಂಡಿಂಗ್ಸ್. ಧೈರ್ಯ ಇರಬೇಕು, ದೇವ್ರ ಮೇಲೆ ಭಾರ ಹಾಕು. Rebooting the brain.